ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ. ನಾಳೆ ಪಾದಯಾತ್ರೆಯಲ್ಲಿ ನಾನು ಹಾಗೂ HDK ಭಾಗಿಯಾಗ್ತೇವೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಮಾಡ್ತಾರೆ. ಬಿಜೆಪಿ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಅಧಿವೇಶನದಲ್ಲೂ ಹಾಗೆ ಬಿಡದಿ ವಿಚಾರದಲ್ಲೂ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋರಾಟವನ್ನ ಮಾಡ್ತೇವೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ತಿಳಿಸಿದ್ದಾರೆ. ನಾನು ಮತ್ತೆ ಕುಮಾರಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಮತ್ತು JDSನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆಯನ್ನು ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡ್ರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ. ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನು BJP ಕಡೆಯಿಂದನೂ ನಾವು ಕೊಡ್ತಾ ಇದ್ದೀವಿ. ಅದಾದಮೇಲೆ ಬೆಂಗಳೂರಲ್ಲಿ ಈಗಾಗಲೇ BJPಯಿಂದ ಬಿಡದಿ ಹೋರಾಟದ ಒಂದು ದೊಡ್ಡ ಹೋರಾಟನೂ ಕೂಡ ಆಗಿದೆ. ನಾವು ಸಾವಿರಾರು ಜನ ಸೇರಿಸಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಒಟ್ಟಿಗೆ ನಾವು ಮತ್ತು JDS ಒಟ್ಟಿಗೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀವಿ. ಅಂದರೆ ಅದು ಡೇಟನ್ನು ಅನೌನ್ಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಯಾವತ್ತು ಅದು ಚರ್ಚೆಗೆ ಬರುತ್ತೆ. ಹಾಂ, ಅಲ್ಲ, ಅದು ಸ್ವಲ್ಪ ಬದಲಾವಣೆ ಆಗ್ಬೋದು. ಯಾಕಂದರೆ ವಿಧಾನಸಭೆ 14 ಏನು ಇಲ್ಲ, ಕಲಾಪ ಇಲ್ಲ, ಮತ್ತು 15 ಕಲಾಪ ಇಲ್ಲ. ಅದರಿಂದ ಕಲಾಪ ಇಲ್ಲದೆ ಸಮಯದಲ್ಲಿ ಬೇಡ ಅನ್ನೋದು ಚರ್ಚೆಯನ್ನು ಮಾಡಿದ್ದೀವಿ. ಅದರಿಂದ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ನಾವು ಫ್ರೀಡಮ್ ಪಾರ್ಕ್ ಹೋರಾಟವನ್ನು ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಹೊರಗಡೆ ಎರಡು